ಸ್ನೇಹಿತರೆ, ಭಾರತದ ಗಡಿ ಭದ್ರತೆಗೆ ಹೊಸ ವಿಚಿತ್ರ ಕಮಾಂಡೋಗಳು ಎಂಟ್ರಿ ಕೊಡ್ತಿದ್ದಾರೆ. ಇವರು ಗನ್ ಹಿಡಿಯಲ್ಲ, ಬೂಟ್ಸ್ ಹಾಕಲ್ಲ. ಗಡಿಯೊಳಗಡೆ ಬರೋ ಅಕ್ರಮ ನುಸುಳುಕೋರನ್ನ ಕಚ್ಚಿ ಸಾಯಿಸಕ್ಕೆ ಹಾವು ಮೊಸಳೆಗಳನ್ನ ಬಿಡೋ ಐಡಿಯಾ BSFನವ್ರ ತಲೆಗೆ ಬಂದಿದೆ. ಏನ್ರಿ ಇದು ಹುಚ್ಚಾಟ? ಭಾರತದಂತ ಬಲಿಷ್ಠ ರಾಷ್ಟ್ರದ ಗಡಿ ಕಾಯಕ್ಕೆ ಹಾವು ಮೊಸಳೆ ಮುಂಗಿಸಿ ಏನ್ರಿ ಇದು ಅಂತ ನೀವು ಕೇಳ್ಬೋದು. ಜೋಕ್ ತರ ಅಂತ ಅನ್ಸ್ಬೋದು. ಆದರೂ ಕೂಡ ಸತ್ಯ ಸ್ನೇಹಿತರೆ, ಅಕ್ರಮ ನುಸುಳುಕೋರರ ಕಾಟ ತಡಲಿಕ್ಕಾಗದೆ ಸರ್ಕಾರ ಈ ರೀತಿ ಥಿಂಕ್ ಮಾಡಿದೆ. ಏನಾಗಿದೆ ಅಂದರೆ, ಕೇಂದ್ರ ಗೃಹ ಇಲಾಖೆ ಅಮಿತ್ ಶಾ ಅವರ ಡಿಪಾರ್ಟ್ಮೆಂಟ್ BSFಗೆ ಹೇಳ್ತು, ಚೆಕ್ ಮಾಡಿ ಏನಾಗುತ್ತೆ ಗಡಿಯಲ್ಲೆಲ್ಲ ನಾವು ಈ ಅಕ್ರಮ ಒಳನುಸುಳುವಿಕೆ ತಡೆಯೋಕ್ಕೆ ಏನು ಮಾಡ್ಬೋದು ಅಂತ. ಅದಕ್ಕೆ ಉತ್ತರವಾಗಿ BSF ಹೆಡ್ ಕ್ವಾರ್ಟರ್ಸ್ನವರು ಲೋಕಲ್ ಆಫೀಸ್ಗಳಿಗೆಲ್ಲ ಈ ನೋಟಿಸ್ ಕಳಿಸಿದಾರಂತೆ. ಬಾರ್ಡರ್ ಏರಿಯಾಗಳಲ್ಲಿರೋರಿಗೆ ಮೊಸಳೆ ಹಾವು ಎಲ್ಲ ಬಿಡ್ಬೋದಾ ನೋಡಿ ಆ ಏರಿಯಾಗಳಲ್ಲಿ, ಅವಾಗೇನಾದರೂ ಕಮ್ಮಿ ಆಗುತ್ತಾ ನೋಡಿ ಅಂತ ಹೇಳಿ ಚೆಕ್ ಮಾಡಕ್ಕೆ ಹೇಳಿದಾರಂತೆ. ಹಾಗಿದ್ರೆ ಇದು ವರ್ಕ್ ಆಗುತ್ತಾ? ಮೊಸಳೆಗೆ ಹಾವಿಗೆ ID ಕಾರ್ಡ್ ಚೆಕ್ ಮಾಡಿ ಕಚ್ಚಕ್ಕೆ ಬರುತ್ತಾ? ಇಂಡಿಯನ್ನ ಬಾಂಗ್ಲಾದವನ ಅಂತ ಹೇಳಿ ಅಮಿತ್ ಶಾ ಇಡೀ ಬಾಂಗ್ಲಾ ಗಡಿಗೆ ಬೇಲಿ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಫೆನ್ಸಿಂಗ್ ಮಾಡ್ತೀವಿ ಅಂತ. ಅದು ಎಲ್ಲಿವರೆಗೆ ಬಂತು? ಭಾರತ ಬಾಂಗ್ಲಾ ನಡುವೆ ಬೇಲಿ ಕಂಪ್ಲೀಟ್ ಮಾಡಕ್ಕೆ ಇನ್ನೂ ಆಗಿಲ್ಲ. ಯಾಕೆ ಅಷ್ಟಕ್ಕೂ ಸಡನ್ ಆಗಿ ತಂತಿ ಬೇಲಿ ಬಿಟ್ಟು ಮೊಸಳೆ ಹಾವಿನ ಐಡಿಯಾ ಇವ್ರ ತಲೆಗೆ ಯಾಕೆ ಬಂತು? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡ್ದೆ ನೋಡಿ. ಗಡಿ ಕಾಯೋಕೆ ಹಾವು ಮೊಸಳೆ, ಏನಿದು BSFನ ಅಚ್ಚರಿಯ ಪ್ಲಾನ್? ಸ್ನೇಹಿತರೆ, ಫೆಬ್ರವರಿ 9, 2026 ದಿಲ್ಲಿಯ BSF ಹೆಡ್ ಕ್ವಾರ್ಟರ್ಸ್ನಲ್ಲಿ ಒಂದು ಹೈ ಲೆವೆಲ್ ಮೀಟಿಂಗ್ ಆಯಿತು. ಈ ಮೀಟಿಂಗ್ನ ನೇತೃತ್ವ ವಹಿಸಿದ್ದು BSF ಡೈರೆಕ್ಟರ್ ಜನರಲ್ ಪ್ರವೀಣ್ ಕುಮಾರ್. ಗೃಹ ಮಂತ್ರಿ ಅಮಿತ್ ಶಾ ಅವರು ಗಡಿ ಭದ್ರತೆ ಬಗ್ಗೆ ಕಟ್ಟುನಿಟ್ಟಿನ ಟಾರ್ಗೆಟ್ ಕೊಟ್ಟರು. ಒಬ್ಬ ನುಸುಳುಕೋರ ಒಳಗೆ ಬರಬಾರದು ಅಂತ ಆರ್ಡರ್ ಮಾಡಿದ್ರು. ಹಾಗಂತ ಮೊಸಳೆ ಬಿಡಿ, ಹಾವು ಬಿಡಿ ಅಂತ ಅಮಿತ್ ಶಾ ಹೇಳಿಲ್ಲ. ಅದನ್ನ ನಾವು ಕ್ಲಾರಿಫೈ ಮಾಡ್ಬೇಕಿಲ್ಲಿ. ಅವರು ಒಬ್ಬ ನುಸುಳುಕೋರ ಒಳಗೆ ಬರಬಾರದು ಅಂತ ಹೇಳಿದ್ರು. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ, ಬಾಂಗ್ಲಾ ಗಡಿಯಲ್ಲಿ ನದಿಗಳು ಇರೋ ಜಾಗದಲ್ಲಿ ತಂತಿ ಬೇಲಿ ಹಾಕೋಕೆ ಆಗ್ತಾ ಇಲ್ಲ. ಅಲ್ಲಿಂದಲೇ ನುಸುಳುಕೋರರು ಆರಾಮಾಗಿ ಈಜ್ಕೊಂಡೆಲ್ಲ ಬಂದು ದಾಡ್ಕೊಂತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನು? ನೀರೊಳಗೆ ಹೆಂಗ್ ಬೇಲಿ ಹಾಕೋಣ ಅನ್ನೋ ಚರ್ಚೆ ನಡೆದಾಗ ಹುಟ್ಟಿದ್ದೆ BSF ತಲೆಯಲ್ಲಿ ಬಂದಿದ್ದೆ ಈ ವಿಚಿತ್ರ ಐಡಿಯಾ. ಮಾರ್ಚ್ 26ನೇ ತಾರೀಕು 2026 BSF ತನ್ನ ಫೀಲ್ಡ್ ಯೂನಿಟ್ಗಳಿಗೆ ಒಂದು ಇಂಟರ್ನಲ್ ಮೆಮೊ ಕಳಿಸ್ಕೊಡ್ತು. ಒಂದು ಪ್ರಶ್ನೆ ಇತ್ತು, ಬೇಲಿ ಹಾಕೋಕೆ ಆಗದೇ ಇರೋ ಜಾಗದಲ್ಲಿ ನದಿ ಪ್ರದೇಶಗಳಲ್ಲಿ ಒಳ ನುಸುಳುವಿಕೆ ತಡೆಯೋಕೆ ಮೊಸಳೆ ಮತ್ತು ಹಾವುಗಳನ್ನ ಬಿಡ್ಬೋದಾ? ಚೆಕ್ ಮಾಡಿ ಅಂತ. ಹಾಗೆ ಸ್ಥಳೀಯ ಅರಣ್ಯ ಇಲಾಖೆಯೊಂದಿಗೆ ಸೇರಿ ಇದಕ್ಕೆ ರಿಪೋರ್ಟ್ ಕೊಡಿ ಅನ್ನೋ ಸೂಚನೆ ಕೊಟ್ಟರು. ಇಷ್ಟೊಂದು ಹಾವು ಮೊಸಳೆಗಳನ್ನ ತರೋದಿಲ್ಲಿಂದ, ಅದನ್ನ ಸಾಕಿ ಸಲಹೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಮಾಡಿದ್ರು. ಇದು ಹೊರಬರ್ತಿದ್ದ ಹಾಗೆ ಬಹಳ ದೊಡ್ಡ ನ್ಯೂಸ್ ಆಯಿತು. ಗಡಿ ಕಾಯಕ್ಕೆ ಹಾವು ಮೊಸಳೆ ಬಿಡೋಕೆ ಪ್ಲಾನ್ ಮಾಡ್ತಿದ್ದಾರೆ BSFನವರು. ಏನಿದು ಅಂತ ಇಲ್ಲಿ ಒಂದು ವಿಚಾರವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಸರ್ಕಾರ ಇನ್ನೂ ಗಡಿಯಲ್ಲಿ ಹಾವು ಮೊಸಳೆಯನ್ನ ಬಿಟ್ಟಿಲ್ಲ. ಜೊತೆಗೆ ಕೇಂದ್ರ ಸರ್ಕಾರವು ಹಾವು ಮೊಸಳೆ ಬಿಡಿ ಅಂತ ಹೇಳಲಿಲ್ಲ. BSF ತಲೆಯಲ್ಲಿ ಬಂದಿರೋ ಐಡಿಯಾ BSF ಫೀಲ್ಡ್ ಆಫೀಸರ್ಗಳಿಗೆ ಕೇಳಿದ್ದಾರೆ. ರಿಪೋರ್ಟ್ ಕೊಡಿ, ಇದನ್ನು ಮಾಡ್ಬೋದಾ ಅಂತ ಕೇಳಿದ್ದಾರೆ. ಆದರೆ ಈ ಐಡಿಯಾ ಕೇಳ್ತಿದ್ದ ಹಾಗೆ ಫೀಲ್ಡ್ ಕಮಾಂಡರ್ಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಏನ್ರಿ ಇದೆಲ್ಲ ಆಗಲ್ಲ ಅಂತ ಹೇಳಿದ್ದಾರೆ. ಗಡಿಯಲ್ಲಿ ಮೀನು ಹಿಡಿಯೋರಿದ್ದಾರೆ, ರೈತರಿದ್ದಾರೆ. ಮಳೆಗಾಲದಲ್ಲಿ ಈ ಹಾವು ಮೊಸಳೆಗಳು ಈಜ್ಕೊಂಡು ಊರೊಳಗೆ ಬಂದರೆ ಜನರಿಗೆ ಪ್ರಾಬ್ಲಮ್ ಆಗುತ್ತೆ. ಮನುಷ್ಯರು ಮತ್ತು ಈ ಪ್ರಾಣಿಗಳ ನಡುವೆ ದೊಡ್ಡ ಸಂಘರ್ಷ ಆಗುತ್ತೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೀಗಾಗಿ ಇದನ್ನ ಜಾರಿ ಮಾಡೋದು ಆಲ್ಮೋಸ್ಟ್ ಅಸಾಧ್ಯ ಅಂತಲೂ ಹೇಳಿದ್ದಾರೆ. ಆದರೂ ಕೂಡ ಇಷ್ಟು ದೊಡ್ಡ ದೇಶದಲ್ಲಿ BSFನಂತಹ ಈ ದೊಡ್ಡ ಪಡೆ ಇಂಥ ಒಂದು ಡೆಸ್ಪರೇಟ್ ಐಡಿಯಾವನ್ನ ಚೆಕ್ ಮಾಡೋಕೆ ಯಾಕೆ ಹೋಯ್ತು? ಫಸ್ಟ್ ಆಫ್ ಆಲ್ ಕೇಳಿದ ತಕ್ಷಣ ಹಾಸ್ಯಾಸ್ಪದ ಅನಿಸೋಂಥ ಐಡಿಯಾವನ್ನ ಇವರು ಎಕ್ಸ್ಪ್ಲೋರ್ ಮಾಡೋಕ್ಕಾದ್ರೂ ಯಾಕೆ ಹೋದ್ರು? ನಮ್ಮ ತಂತಿ ಬೇಲಿ ಪ್ರಾಜೆಕ್ಟ್ ಏನಾಯಿತು? ಅದ್ರ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. 864 ಕಿಲೋಮೀಟರ್ ಗಡಿ ಓಪನ್, ಬೇಲಿ ಹಾಕೋಕೆ 12 ವರ್ಷ ಬೇಕಾ? ಸ್ನೇಹಿತರೆ, ಭಾರತ ಬಾಂಗ್ಲಾ ಗಡಿ ಸಣ್ಣ ಪುಟ್ಟದ್ದಲ್ಲ. ಬರೋಬ್ಬರಿ 4096 ಕಿಲೋಮೀಟರ್ ಉದ್ದ ಇದೆ ಗಡಿ ಇದು. 2014ರಲ್ಲಿ BJP ಅಧಿಕಾರಕ್ಕೆ ಬರೋಕೆ ಮುಂಚೆ ದೊಡ್ಡದೊಂದು ಭರವಸೆಯನ್ನ ಕೊಟ್ಟಿತ್ತು. ನಾವು ಬಂದ್ರೆ ಸಾಕು, ಬಾಂಗ್ಲಾ ಗಡಿಯನ್ನ ಸಂಪೂರ್ಣ ಸೀಲ್ ಮಾಡ್ತೇವೆ, ಒಂದು ಸಣ್ಣ ಪಿಳ್ಳೆ ಕೂಡ ನುಗ್ಗಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, 2016ರ ಒಳಗಡೆ ಗಡಿ ಸೀಲ್ ಮಾಡ್ತೀವಿ ಅಂತ ಡೆಡ್ ಲೈನ್ ಕೂಡ ಕೊಟ್ಟರು. ಆದರೆ ವಾಸ್ತವ ಏನು ಗೊತ್ತಾ? ಇವತ್ತಿಗೂ 864 ಕಿಲೋಮೀಟರ್ ಗಡಿ ಹಾಗೆ ಓಪನ್ ಇದೆ. ಅಂದ್ರೆ ಆಲ್ಮೋಸ್ಟ್ ಕಾಲು ಭಾಗ ಗಡಿ ಓಪನ್ ಇದೆ, ಒಂದು ಕಂಬ ಕೂಡ ನೆಟ್ಟಿಲ್ಲ. ನಾವೇನು ಹೇಳ್ತಿಲ್ಲ, ಇದನ್ನ ಪಾರ್ಲಿಮೆಂಟ್ನಲ್ಲಿ ಖುದ್ದಾಗಿ ಕೇಂದ್ರ ಸರ್ಕಾರವೇ ಕೊಟ್ಟಿರೋ ಡೇಟಾ ಇದು. ಈಗ ಒಂದು ಕಂಪ್ಯಾರಿಸನ್ ಮಾಡೋಣ. ಮೋದಿ ಸರ್ಕಾರದ 12 ವರ್ಷಗಳ ಅವಧಿಯಲ್ಲಿ ಎಷ್ಟು ಬೇಲಿ ಹಾಕಿದ್ರು, ಅದಕ್ಕಿಂತ ಹಿಂದೆ UPA ಸರ್ಕಾರ ಇದ್ದಾಗ ಎಷ್ಟು ಬೇಲಿ ಹಾಕಿದ್ರು ಅಂತ. ಗಡಿಗೆ ಬೇಲಿ ಹಾಕೋ ಮೊದಲ ಹಂತದ ಯೋಜನೆ ಬಗ್ಗೆ ನೋಡಿದ್ರೆ 1999ರ ಹೊತ್ತಿಗೆ ಬರೀ 854 ಕಿಲೋಮೀಟರ್ ಮಾತ್ರ ಕೆಲಸ ಮುಗಿದಿತ್ತು. ಆದ್ರೆ ಗಡಿಗೆ ಬೇಲಿ ಹಾಕೋ ಎರಡನೇ ಹಂತ ಫೇಸ್ 2ನ ಬಹುಪಾಲು ಪ್ರಾಜೆಕ್ಟ್ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದ 10 ವರ್ಷಗಳ ಅವಧಿಯಲ್ಲಿ ಇವಾಗಿ ಕಂಪೇರ್ ಮಾಡಿದ್ರೆ ಫಾಸ್ಟ್ ಆಗಿದೆ. ಮಾಹಿತಿ ಪ್ರಕಾರ 2014ರ ಆರಂಭದ ವೇಳೆಗೆ 4096 ಕಿಲೋಮೀಟರ್ ಗಡಿಯಲ್ಲಿ 2828 ಕಿಲೋಮೀಟರ್ ಬೇಲಿಯನ್ನ UPAನವರು
ಹಾಕಿ ಪೂರ್ಣಗೊಳಿಸಿದ್ರು. ಟೋಟಲ್ ಬೇಲಿಯ ಕವರೇಜ್ ಅನ್ನ 69%ಗೆ ತಗೊಂಡು ಹೋದ್ರು. ಇನ್ನು 31% ಬೇಲಿ ಹಾಕೋದು ಮಾತ್ರ ಬಾಕಿ ಇತ್ತು. ಆಮೇಲೆ 2014ಕ್ಕೆ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ಇದೇ ಯೋಜನೆಯನ್ನ ಕಂಟಿನ್ಯೂ ಮಾಡಿತ್ತು. ಆದರೆ ಗೃಹ ಸಚಿವಾಲಯದ 2025ರ ಇತ್ತೀಚಿನ ರಿಪೋರ್ಟ್ ನೋಡಿದ್ರೆ 3232 ಕಿಲೋಮೀಟರ್ ಮಾತ್ರ ಬೇಲಿಯಾಗಿದೆ ಟೋಟಲ್ ಲೆಂತ್. ಕಳೆದ 10-11 ವರ್ಷಗಳ NDA ಅವಧಿಯಲ್ಲಿ, ಮೋದಿ ಸರ್ಕಾರದ ಅವಧಿಯಲ್ಲಿ ಬರೀ 404 ಕಿಲೋಮೀಟರ್ ಮಾತ್ರ ಬೇಲಿಯನ್ನ ಹೊಸದಾಗಿ ಭೌತಿಕವಾಗಿ ಫಿಸಿಕಲಿ ಅಲ್ಲಿ ಬೇಲಿಯನ್ನ ಹಾಕಲಾಗಿದೆ. ಅಂದ್ರೆ 12 ವರ್ಷಗಳ ಮೋದಿ ಸರ್ಕಾರದ ಅವಧಿಯಲ್ಲಿ 10% ಮಾತ್ರ ಇಂಪ್ರೂವ್ಮೆಂಟ್ ಆಗಿರೋದು. ಯಾಕೆ ಗಡಿ ಭದ್ರತೆ ವಿಚಾರದಲ್ಲಿ ಮೋದಿ ಸರ್ಕಾರದ ಸ್ಪೀಡ್ ಇಷ್ಟೊಂದು ಕಮ್ಮಿ ಯಾಕಾಯಿತು? ಈ ಪ್ರಶ್ನೆ ಕೇಳಿದ್ರೆ ಸರ್ಕಾರ ಕೊಡೋ ಕಾರಣ ಭೌಗೋಳಿಕತೆ. ಅವರೆಲ್ಲ ಹಾಕಿದ್ರು ಫ್ಲಾಟ್ ಆಗಿ ಆರಾಮಾಗಿರೋ ಜಾಗದಲ್ಲಿ ಹಾಕಿದ್ರು, ಉಳಿದಿರೋದೆಲ್ಲ ಅತ್ಯಂತ ಕಠಿಣ ಜಾಗಗಳು, ನದಿ, ಬೆಟ್ಟಗುಡ್ಡ, ಕೊರಕಲುಗಳು ಅಂತ ಜಾಗಗಳು ಮಾತ್ರ ಉಳಿದಿದ್ದಾವೆ ಅಂತ ಹೇಳಿ ಸರ್ಕಾರ ಉತ್ತರವನ್ನ ಕೊಟ್ಟಿದೆ. ಕಡೆಯ 20% ಜಾಗ ಇದೆಯಲ್ಲ, ಅದು ಸಾಮಾನ್ಯ ಜಾಗ ಅಲ್ಲ ಅಂತ. ಬ್ರಹ್ಮಪುತ್ರನ ಆರ್ಭಟ ಕಡೆಯ 20% ಜಾಗಕ್ಕೆ ಕಂಟಕ. ಸ್ನೇಹಿತರೆ, ಉಳಿದಿರೋ 864 ಕಿಲೋಮೀಟರ್ ಜಾಗ ಡೇಂಜರ್ ಝೋನ್. ಬ್ರಹ್ಮಪುತ್ರ ನದಿಯ ಪಾತ್ರ ಇದು. ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ರಾಜ್ಯಗಳ ದುರ್ಗಮ ಕಾಡುಗಳು. ನಿಮ್ಗೆ ಗೊತ್ತಿರಲಿ, 4096 ಕಿಲೋಮೀಟರ್ ಗಡಿಯಲ್ಲಿ 1116 ಕಿಲೋಮೀಟರ್ ಬರೀ ನದಿಗಳಿಂದಲೇ ಕೂಡಿದೆ. 1116 ಕಿಲೋಮೀಟರ್. ಅದರಲ್ಲೂ ಅಸ್ಸಾಂನ ಧುಬ್ರಿ ಜಿಲ್ಲೆಯಲ್ಲಿ ಬ್ರಹ್ಮಪುತ್ರ ನದಿ ಬಾಂಗ್ಲಾಗೆ ಎಂಟ್ರಿ ಕೂಡ 61 ಕಿಲೋಮೀಟರ್ ಜಾಗ ಅಂತೂ ಕಾವಲುಗಾರರಿಗೆ, ಗಡಿ ಕಾಯೋರಿಗೆ ನರಕ. ಮೇಘಾಲಯ ಭಾಗದಲ್ಲಂತೂ ಇಂಥ 100ಕ್ಕೂ ಅಧಿಕ ನೈಸರ್ಗಿಕ ಗ್ಯಾಪ್ಗಳಿವೆ. ಮಳೆಗಾಲ ಬಂದರೆ ಸಾಕು 100 ಕಿಲೋಮೀಟರ್ ಗಡಿ ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಬ್ರಹ್ಮಪುತ್ರ ಅಂತೂ ಉಗ್ರ ರೂಪ ತಾಳುತ್ತೆ. ಎಷ್ಟೇ ಕೋಟಿ ರೂಪಾಯಿ ಖರ್ಚು ಮಾಡಿ ಪಿಲ್ಲರ್ ನೆಟ್ಟು ಬೇಲಿ ಹಾಕಿದ್ರೂ ಕೂಡ ಸೊಳ್ಳೆ ಹೊಡೆದಂಗೆ ಹೊಡ್ಕೊಂಡು ಹೋಗುತ್ತೆ ನದಿ ಬ್ರಹ್ಮಪುತ್ರ. ಇಲ್ಲಿ 4 ಲ್ಯಾಂಡ್ಸ್ ಅನ್ನೋ ನಡುಗಡ್ಡೆಗಳಿದ್ದಾವೆ. ಅವು ಮಳೆಗಾಲದಲ್ಲಿ ಮುಳುಗಿ ಹೋಗ್ಬಿಡ್ತವೆ, ಬೇಸಿಗೆಲಿ ಮತ್ತೆ ಮೇಲೆ ಬರ್ತವೆ. ಇಂಥ ಜಾಗದಲ್ಲಿ ಬೇಲಿ ಹಾಕೋದು ಹೇಗೆ? ಅಧಿಕೃತ ಡೇಟಾ ಪ್ರಕಾರ ಸುಮಾರು 174 ಕಿಲೋಮೀಟರ್ ಗಡಿಯಲ್ಲಿ ಬೇಲಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾನ್ ಫೀಸಿಬಲ್ ಏರಿಯಾ ಅಂತಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಇದು ಕೇವಲ ನೈಸರ್ಗಿಕ ಸವಾಲು ಮಾತ್ರ. ಇದಕ್ಕಿಂತ ದೊಡ್ಡ ಸವಾಲು ಏನು ಗೊತ್ತಾ? ಅದು ಮನುಷ್ಯ ಸೃಷ್ಟಿ ಮಾಡಿರೋ ಸವಾಲು. ನಿಮ್ಗೆ ಗೊತ್ತೇ ಇದೆ, ನಮ್ಮ ದೇಶದಲ್ಲಿ ಎಲ್ಲದರಲ್ಲೂ ಪಾಲಿಟಿಕ್ಸ್ ಮಾಡ್ತಾರೆ. ಅದರಲ್ಲೂ ರಾಷ್ಟ್ರೀಯ ಭದ್ರತೆಯಲ್ಲೂ ಪಾಲಿಟಿಕ್ಸ್ ಮಾಡೋ ಮನಸ್ಥಿತಿ ನಮ್ಮ ದೇಶದಲ್ಲಿದೆ. ದೀದಿ ವರ್ಸಸ್ ಮೋದಿ. ರಾಷ್ಟ್ರೀಯ ಭದ್ರತೆಯಲ್ಲೂ ಪಾಲಿಟಿಕ್ಸ್. ಬಾಂಗ್ಲಾದೊಂದಿಗೆ ಅತಿ ಉದ್ದದ ಗಡಿ ಹಂಚಿಕೊಂಡಿರೋದು ಪಶ್ಚಿಮ ಬಂಗಾಳ, ಬರೋಬ್ಬರಿ 2216 ಕಿಲೋಮೀಟರ್. ಇಲ್ಲಿ ಭದ್ರತೆಗಿಂತ ಪಾಲಿಟಿಕ್ಸ್ ಜಾಸ್ತಿ ಸೌಂಡ್ ಮಾಡ್ತಾ ಇದೆ. 1975ರ ಭಾರತ ಬಾಂಗ್ಲಾ ಗಡಿ ಒಪ್ಪಂದದ ಪ್ರಕಾರ ಗಡಿಯ 0 ಲೈನ್ನಿಂದ 150 ಯಾರ್ಡ್ಸ್ ಅಂದರೆ 137 ಮೀಟರ್ ಒಳಗಡೆ ಯಾವುದೇ ಡಿಫೆನ್ಸ್ ಸ್ಟ್ರಕ್ಚರ್ಸ್ ಇನ್ಸ್ಟಾಲ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಬೇಲಿ ಹಾಕೋಕೆ ಹೋದರೆ ಬಾಂಗ್ಲಾ ಗಡಿ ಕಾವಲು ಪಡೆ ಇದು ಅಂತಾರಾಷ್ಟ್ರೀಯ ಒಪ್ಪಂದದ ಉಲ್ಲಂಘನೆ ಅಂತ ತಕರಾರು ತೆಗೆಯುತ್ತೆ. ಇಲ್ಲ ಸ್ವಲ್ಪ ಒಳಗೆ ಹಾಕೋಣ ಅಂತ ಹೊರಟ್ರೆ ನಮ್ಮ ರೈತರು, ಅವರ ಜಮೀನು, ಮನೆಗಳಿದ್ದಾವೆ. ಈಗ ಬೇಲಿ ಹಾಕಬೇಕು ಅಂದರೆ ಆ ಜಾಗವನ್ನು ಭೂಸ್ವಾಧೀನ ಮಾಡಬೇಕು. ಇಲ್ಲಿ ರಾಷ್ಟ್ರೀಯ ಭದ್ರತೆ ವಿಚಾರ ಅಲ್ವಾ, ಕೇಂದ್ರ ಸರ್ಕಾರವೇ ಡೈರೆಕ್ಟಾಗಿ ಜಾಗ ತಗೋಬೋದಲ್ವಾ, ಸ್ವಾಧೀನ ಮಾಡ್ಕೋಬೋದಲ್ವಾ ಅಂದರೆ ಅಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ನಮ್ಮ ಸಂವಿಧಾನದ ಪ್ರಕಾರ ಭೂಮಿ ಅನ್ನೋದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಕೇಂದ್ರ ಸರ್ಕಾರ ದುಡ್ಡು ಕೊಡ್ಬೋದು, ಆದರೆ ರೈತರಿಂದ ಜಾಗ ಸ್ವಾಧೀನ ಮಾಡಿಕೊಂಡು BSFಗೆ ಹಸ್ತಾಂತರ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರವೇ. ಆದರೆ ಇಲ್ಲೇ ಪಾಲಿಟಿಕ್ಸ್ ಆಗ್ತಾ ಇದೆ. ಕೇಂದ್ರದ ಆರೋಪ ಏನು ಅಂದರೆ ಮೋದಿ ಸರ್ಕಾರದ್ದು, ಮಮತಾ ಬ್ಯಾನರ್ಜಿ ಸರ್ಕಾರ ವೋಟ್ ಬ್ಯಾಂಕ್ಗೋಸ್ಕರ ಉದ್ದೇಶಪೂರ್ವಕವಾಗಿ ಬೇಲಿ ಹಾಕೋಕ್ಕೆ ಜಾಗವನ್ನು ನಮಗೆ ಕೊಡ್ತಾ ಇಲ್ಲ ಅಂತ. ಆದರೆ ಜಾಗ ಕೊಡದೇ ಇರೋದಕ್ಕೆ ಮಮತಾ ಸರ್ಕಾರದ ವಾದ ಏನು ಗೊತ್ತಾ? ಗಡಿ ಭಾಗದಲ್ಲಿ ಸಾವಿರಾರು ರೈತರಿದ್ದಾರೆ, ಅವರ ಜಮೀನು, ಮನೆ ಕಿತ್ಕೊಂಡ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಕೇಂದ್ರದಿಂದ ಸರಿಯಾದ ಪುನರ್ವಸತಿ ಪ್ಲಾನ್ ಇಲ್ಲದೆ ನಾವು ಹೆಂಗೆ ಜಾಗ ಕಿತ್ಕೊಳ್ಳೋದು? ನಾವು ರೈತರ ಪರ ಅಂತ ಪಶ್ಚಿಮ ಬಂಗಾಳ ಸರ್ಕಾರ ಕೌಂಟರ್ ಕೊಡ್ತಾ ಇದೆ. ಈ ಪ್ರಾಬ್ಲಮ್ಗೆ ಸಾಕ್ಷಿ ಅನ್ನೋ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೂ 148 ಕಿಲೋಮೀಟರ್ ಜಾಗದ ಭೂಸ್ವಾಧೀನ ಪ್ರಕ್ರಿಯೆ ಶುರುನೇ ಆಗಿಲ್ಲ. 180 ಕಿಲೋಮೀಟರ್ ಜಾಗಕ್ಕೆ ಹಣ ಪಾವತಿಯಾಗಿದ್ರೂ ಕೂಡ BSFಗೆ ಜಾಗ ಇನ್ನೂ ಹಸ್ತಾಂತರ ಮಾಡಿಲ್ಲ. ಇದು ಎಷ್ಟರ ಮಟ್ಟಿಗೆ ಹೋಯ್ತು ಅಂದ್ರೆ ಕಡೆಗೆ ಕೋರ್ಟ್ ಎಂಟ್ರಿ ಕೊಡಬೇಕಾಯ್ತು. ಜನವರಿ 27, 2026 ಕೋಲ್ಕತ್ತಾ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ಕೊಡ್ತು. ಮಮತಾ ಸರ್ಕಾರಕ್ಕೆ ಕೋರ್ಟ್ ಸರಿಯಾಗಿ ಕ್ಲಾಸ್ ತಗೊಳ್ತು. ಏನ್ರಿ ನಿಮ್ಮದು ನ್ಯಾಷನಲ್ ಸೆಕ್ಯೂರಿಟಿ ವಿಚಾರ ರೀ, ಚುನಾವಣೆ ನೆಪ ಆಗಲಿ ಅಥವಾ ಇನ್ಯಾವುದೇ ಆಡಳಿತಾತ್ಮಕ ನೆಪಗಳನ್ನು ಕೊಡಲೇಬೇಡಿ. ಈಗ ಆಲ್ರೆಡಿ ಪರಿಹಾರ ಕೊಟ್ಟು ಸ್ವಾಧೀನಪಡಿಸ್ಕೊಂಡಿರೋ 9 ಗಡಿ ಜಿಲ್ಲೆಗಳ ಭೂಮಿಯನ್ನು ತಡ ಮಾಡದೆ BSFಗೆ ಕೊಡಲೇಬೇಕು ಅಂತ ಮಮತಾ ದೀದಿ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ಕೊಡಬೇಕಾಗಿ ಬಂತು. ಅದಕ್ಕೂ ಡೆಡ್ಲೈನ್ ಫಿಕ್ಸ್ ಮಾಡಿದ್ರು. ಮಾರ್ಚ್ 31 ಒಳಗಡೆ ಕೊಡಲೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಆದರೆ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಕೂಡ ಪಶ್ಚಿಮ ಬಂಗಾಳ ಸರ್ಕಾರ ಎಷ್ಟು ಜಾಗ ಹಸ್ತಾಂತರ ಮಾಡಿದ್ದೀವಿ ಅಂತ ಏನು ಡೇಟಾ ಕೊಟ್ಟಿಲ್ಲ. ಹಾವು ಮೊಸಳೆ ಅಲ್ಲ, ಬೇಕಾಗಿರೋದು ಸ್ಮಾರ್ಟ್ ಭದ್ರತೆ. ಇಷ್ಟೆಲ್ಲ ಸರ್ಕಸ್ ಮಾಡ್ತಿರೋದು ನುಸುಳುಕೋರರನ್ನ ತಡೆಯೋಕೆ. ಆದರೆ ಬಾಂಗ್ಲಾದಿಂದ ಎಷ್ಟು ಜನ ನಮ್ಮ ದೇಶಕ್ಕೆ ನುಗ್ಗಿ ಬಂದಿದ್ದಾರೆ?
ಇದರ ಬಗ್ಗೆ ನಿಖರವಾಗಿ ಲೆಕ್ಕ ಕೇಂದ್ರ ಸರ್ಕಾರಕ್ಕೂ ಗೊತ್ತಿಲ್ಲ, ಲೆಕ್ಕ ಹಾಕೋ ಒಂದು ಅಂಥ ಸರ್ವೇನೇ ಆಗಿಲ್ಲ. ಆದರೆ ಕೇಂದ್ರ ಗೃಹ ಸಚಿವಾಲಯ ಇತ್ತೀಚೆಗೆ ರಿಲೀಸ್ ಮಾಡಿರೋ ಲೇಟೆಸ್ಟ್ ಡೇಟಾ ನೋಡಿದ್ರೆ ಶಾಕ್ ಆಗುತ್ತೆ. 2025ರ 11 ತಿಂಗಳಲ್ಲಿ ಬರೋಬ್ಬರಿ 1104 ಬಾರಿ ಗಡಿ ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾರೆ ಬಾಂಗ್ಲಾದವರು. ಇದರಲ್ಲಿ 2556 ಅಕ್ರಮ ಬಾಂಗ್ಲಾ ವಲಸಿಗರನ್ನು BSF ಅರೆಸ್ಟ್ ಮಾಡಿದೆ. ಇದು ಕಳೆದ 10 ವರ್ಷಗಳಲ್ಲೇ ಅತಿ ಹೆಚ್ಚು. 2014ರಿಂದ ನವೆಂಬರ್ 2025ರವರೆಗೆ ಲೆಕ್ಕ ಹಾಕಿದ್ರೆ ಒಟ್ಟು 21,407 ನುಸುಳುಕೋರರು ಗಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ತಡೆಯಲಾಗಿದೆ ಅವ್ರನ್ನ. ಹಾಗಿದ್ರೆ ಪರಿಹಾರ ಏನು? ಬೇಲಿ ಹಾಕೋಕೆ ಆಗ್ತಾ ಇಲ್ಲ. ಹಾವು ಮೊಸಳೆ ಬಿಡೋದು ಪ್ರಾಕ್ಟಿಕಲ್ ಅಲ್ಲ, ಅವುಗಳಿಗೆ ID ಕಾರ್ಡ್ ಚೆಕ್ ಮಾಡೋಕ್ಕೆ ಬರಲ್ಲ. ಆರಂಭದಲ್ಲೇ ಹೇಳಿದಾಗೆ 21ನೇ ಶತಮಾನದಲ್ಲಿ ಇದ್ಕೊಂಡು ಜುರಾಸಿಕ್ ಪಾರ್ಕ್ ಐಡಿಯಾಗಳನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಬೇಕಾಗಿರೋದು ಟೆಕ್ನಾಲಜಿ ಮತ್ತು ಸ್ಮಾರ್ಟ್ ಭದ್ರತೆ. ಎಲ್ಲಿ ಬೇಲಿ ಹಾಕೋಕ್ಕೆ ಆಗಲ್ವೋ ಅಲ್ಲಿ ಈ ಸ್ಮಾರ್ಟ್ ಫೆನ್ಸಿಂಗ್ ಬೇಕು. ಸರ್ಕಾರ ಗೊತ್ತಿಲ್ಲ ಅಂತಿಲ್ಲ, ಪಾಕ್ ಬಾರ್ಡರ್ನಲ್ಲಿ ಬಾಂಗ್ಲಾ ಬಾರ್ಡರ್ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರವೇ ಬಹಳ ಹಿಂದೆ ಇದನ್ನು ಹೇಳಿದೆ. ನೀರಿನೊಳಗಡೆ ಸೋನಾರ್ ಸೆನ್ಸಾರ್ಗಳು, ನೆಲದ ಮೇಲೆ ಇನ್ಫ್ರಾರೆಡ್ ಕ್ಯಾಮ್ರಾಗಳು, ಗಾಳಿಯಲ್ಲಿ ಡ್ರೋನ್ಗಳು, ಲೇಸರ್ ಗೋಡೆಗಳನ್ನು ನಿರ್ಮಾಣ ಮಾಡಬೇಕು. ಒಂದು ಸಣ್ಣ ಕಾಗೆ ಹಾರೋದ್ರೂ ಕೂಡ ಕಂಟ್ರೋಲ್ ರೂಮ್ಗೆ ಅಲರ್ಟ್ ಹೋಗುವಂಥ ಅಡ್ವಾನ್ಸ್ ಟೆಕ್ನಾಲಜಿ ನಮ್ಮ ಹತ್ರ ಇದೆ. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಅಳವಡಿಸ್ಲಿಕ್ಕಾಗತ್ತಾ ಅಂತ ಚೆಕ್ ಮಾಡಬೇಕು. ಬೇಲಿ ಇಲ್ಲದ ಗಡಿ ಬಾಗಿಲಿಲ್ಲದ ಮನೆ ಇದ್ದ ಹಾಗೆ. ನಿಮ್ಮ ಸೈಟಿಗೆ ಮನೆಗೆ ಬಾಗಿಲು ಇಲ್ಲ ಬೇಲಿನೂ ಇಲ್ಲ ಅಂದರೆ ಯೋಚನೆ ಮಾಡಿ, ನೀವು ಬಿಟ್ಟು ಒಂದು ಟ್ರಿಪ್ ಹೋಗಿ ಬನ್ನಿ, ನಿಮ್ಮ ಮನೇಲಿ ಏನೂ ಇರೋದಿಲ್ಲ ವಾಪಸ್ ಬರಬೇಕಾದ್ರೆ. ತೀರಾ ನಿಮ್ಗೆ ಗ್ರಾಚಾರ ಕೆಟ್ಟರೆ ಮನೇಲಿ ಬೇರೆಯವ್ರು ಬಂದು ಕೂತಿರ್ತಾರೆ ಅಷ್ಟೇ, ವಸ್ತುಗಳು ಖಾಲಿಯಾಗೋದು ಮಾತ್ರ ಅಲ್ಲ. ಹಾಗಾಗಿ ನಮ್ಮ ದೇಶಕ್ಕೆ ನಾವು ಬೇಲಿ ಹಾಕ್ಕೊಂಡು ಇದು ನಮ್ಮ ಜಾಗ ಅಂಥೇಳಿ ಭದ್ರತೆ ಮಾಡ್ಕೊಳ್ಳೋಕ್ಕೂ ಕೂಡ ಇಷ್ಟೊಂದು ಸಮಸ್ಯೆ ಅಂದರೆ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದಮೇಲೂ ಕೂಡ ಆಗಿಲ್ಲ ಅಂದರೆ ಬಹಳ ನಾಚಿಕೆಗೇಡಿನ ವಿಚಾರ ಇದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಕಿತ್ತಾಡದೆ ಆದಷ್ಟು ಬೇಗ ಇದನ್ನು ಫಸ್ಟ್ ಭದ್ರ ಮಾಡ್ಕೋಬೇಕು ಗಡಿಯನ್ನು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಸಕ್ತ ವೀಕ್ಷಕರು ವಿಡಿಯೋಗಳಾಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.